ಹಾಯ್ ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ರಾಜು ಮಡೆಯವರ್, ಇತಿಹಾಸ ಉಪನ್ಯಾಸಕರು. ಸೆಕೆಂಡ್ ಪಿ ಯು ಸಿ ಪಾಸ್. ನಾನೇನು ಓದಿಲ್ಲ ಸರ್, ನಾನು ಟೈಮ್ ವೇಸ್ಟ್ ಮಾಡಿದ್ದೀನಿ ಸರ್. ಹೇಗೆ ಮಾಡಬೇಕು ಸರ್, ಹೇಗೆ ಓದಿದರೆ ನಾನು ಪಾಸ್ ಆಗ್ತೀನಿ ಸರ್, ನಾನು ಪಾಸ್ ಆಗಲೇಬೇಕು ಸರ್, ಮರ್ಯಾದೆ ಪ್ರಶ್ನೆ ಸರ್, ನಾನು ಮುಂದೆ ಕಾಲೇಜಿಗೆ ಹೋಗ್ಬೇಕು ಸರ್, ಅದಕ್ಕಾಗಿ ಆದರೂ ಓದಬೇಕೆ ಸರ್ ಅನ್ನುವಂಥ ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರ್ತವೆ. ಹಾಗಾದರೆ ಇಷ್ಟು ಮಾಡಿ ಸಾಕು, ನೀವು ಪಾಸ್ ಆಗಿ ಹಾಕಿರಿ. ಒಂದೇ ಒಂದು ಹಳೆ ಕ್ವಶನ್ ಪೇಪರ್ ಓದ್ರಿ, ಅರ್ಥ ಮಾಡ್ಕೊಳ್ರಿ, ಉತ್ತರ ರೆಡಿಯಾಗಿ. ಅಥವಾ ಒಂದೇ ಒಂದು ಮಾದರಿ ಕ್ವಶನ್ ಪೇಪರ್ ಓದ್ರಿ, ಆನಂತರ ಅರ್ಥ ಮಾಡ್ಕೊಳ್ರಿ, ಉತ್ತರ ರೆಡಿಯಾಗಿ. ಹೀಗೆ ಮಾಡಿದ್ರೆ 50ಕ್ಕಿಂತ ಹೆಚ್ಚು ಅಂಕ ಬರುತ್ತವೆ, 50ಕ್ಕಿಂತ ಹೆಚ್ಚು ಅಂಕ ಬರುತ್ತವೆ. ಅದಕ್ಕೆ ನಾನೇ ಗ್ಯಾರಂಟಿ. ನೀವು ಬುಕ್ ಓದಬೇಡ್ರಿ, ಏನೂ ಓದಬೇಡ್ರಿ, ಎಲ್ಲವನ್ನು ಬಿಟ್ಟು ಹಾಕ್ರಿ. ಹಳೇ ಕ್ವಶನ್ ಪೇಪರ್ ಒಂದು ಓದ್ರಿ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಓದ್ರಿ, ಉತ್ತರವನ್ನು ಬಿಡಿಸ್ರಿ, ನೀವು ಪಕ್ಕಾ ಗ್ಯಾರಂಟಿ ಪಾಸ್ ಆಗ್ತೀರಿ. ಪಾಸ್ ಆಗಕ್ಕೆ ಬರೀ 24 ಮಾರ್ಕ್ಸ್ ಬೇಕು, 24 ಮಾರ್ಕ್ಸ್. ಇಂಟರ್ನಲ್ ಕೊಟ್ಟಿರ್ತಾರೆ, 24 ಮಾರ್ಕ್ಸ್ ತೊಗೊಳ್ರಿ. ಆದರೆ ಇಷ್ಟು ಮಾಡಿದ್ರೆ ನೀವು 100% ಪಾಸ್ ಆಗ್ತೀರಿ ಮತ್ತು 50ಕ್ಕಿಂತ ಹೆಚ್ಚು ಅಂಕ ಬರುತ್ತೆ, 50ಕ್ಕಿಂತ ಹೆಚ್ಚು ಅಂಕ ಬರುತ್ತೆ. ನೀವು ಕಾನ್ಫಿಡೆಂಟಿಂದ ಉತ್ತರವನ್ನು ಬರಿತೀರಿ. ಆಲ್ ದಿ ಬೆಸ್ಟ್ ವಿದ್ಯಾರ್ಥಿಗಳೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.